ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ದೇವತೆಗಳಲ್ಲಿ ಪ್ರಥಮ ಪೂಜೆಯನ್ನು ಸ್ವೀಕರಿಸುವ ಶ್ರೀ ವರಸಿದ್ಧಿ ವಿನಾಯಕ ಗಣಪತಿ ದೇವಾಲಯ. ನಾವು ಏನೇ ಪೂಜೆ ಮಾಡಬೇಕಂದ್ರೆ, ಏನೇ ವ್ರತ ಆಚರಣೆ ಮಾಡಬೇಕಂದ್ರೆ ಮೊದಲು ಪೂಜೆ ಮಾಡುವುದು ಗಣಪತಿ ದೇವರಿಗೆ. ಅಂತಹ ಗಣಪತಿ ದೇವರಲ್ಲಿ ವಿಶೇಷವಾದ ಗಣಪತಿ ವರಸಿದ್ಧಿ ವಿನಾಯಕ ಕ್ಷೇತ್ರವಾದ ಪುರಾಣ ಪ್ರಸಿದ್ಧವಾದ 3 ಯುಗಗಳಲ್ಲಿ ಪೂಜಿಸಿದಂತಹ ಸಾಲಿಗ್ರಾಮ ವಿಗ್ರಹ ಬಂದು ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಅಂದರೆ ಕೂಟಾದ್ರಿ ಅಂತ ಕರಿತೀವಿ, ಕೂಡುಮಲೆ ಅಂತ ಕರಿತೀವಿ. ಆ ಕೂಡುಮಲೆ ಹೋಗಿ ಹೀಗೆ ಕುರುಡುಮಲೆ ಆಗಿದೆ. ಇಲ್ಲಿ ಶ್ರೀ ಲಕ್ಷ್ಮೀ ವರಸಿದ್ಧಿ ವಿನಾಯಕ ದೇವಾಲಯ ಇದೆ. ಈ ದೇವಾಲಯದಲ್ಲಿ ವಿಶೇಷವಾಗಿ ತ್ರೇತಾಯುಗದಲ್ಲಿ ರಾಮದೇವರಾಗಿರ್ತಕ್ಕಂಥದ್ದು, ದ್ವಾಪರಯುಗದಲ್ಲಿ ಶ್ರೀಕೃಷ್ಣ ಪೂಜೆ ಮಾಡಿದಂತಹ ದೇವಾಲಯ, ಮತ್ತು ಸತ್ಯಯುಗದಲ್ಲಿ ಪೂಜೆ ಮಾಡಿದ ದೇವಾಲಯ, ಈಗ ಕಲಿಯುಗದಲ್ಲಿ ಪೂಜೆ ಮಾಡಿಸಿಕೊಳ್ಳುವಂತಹ ದೇವರು. ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ದೇವರು ಇಲ್ಲಿ ಪ್ರತಿಷ್ಠಾಪನೆ, ಸಾಲಿಗ್ರಾಮದ ಮಹಾವರಸಿದ್ಧಿ ವಿನಾಯಕನ ಪ್ರತಿಷ್ಠಾಪನೆ ಮಾಡಿದ ಪುಣ್ಯಕ್ಷೇತ್ರ. ತ್ರೇತಾಯುಗದಲ್ಲಿ ಶ್ರೀರಾಮ ಸೀತೆಯನ್ನು ಹುಡುಕೋದಕ್ಕೋಸ್ಕರ ಸೀತಾದೇವಿ ಸಿಗಲಿ ಅಂತ ವಿಘ್ನದೋಷ ನಿವಾರಣೆಗೆ ಪೂಜೆ ಮಾಡಿದ ಸ್ಥಳ. ಮತ್ತು ದ್ವಾಪರಯುಗದಲ್ಲಿ ಶ್ರೀಕೃಷ್ಣನು ತನ್ನ ಮೇಲೆ ಬಂದಂತಹ ಶಮಂತಕಮಣಿಯ ಅಪವಾದ ದೋಷ ನಿವಾರಣೆಗಾಗಿ ಇಲ್ಲಿ ಗಣಪತಿಯನ್ನು ಪೂಜೆ ಮಾಡಿ ತದನಂತರ ಶಾಪದಿಂದ ವಿಮೋಚನೆ ಆಗಿದೆ. ಮತ್ತು ಪಾಂಡವರು ವನವಾಸದಲ್ಲಿ ಕೌರವರ ಮೇಲೆ ಯುದ್ಧದಲ್ಲಿ ಜಯಗೊಳಿಸಲು ಮೊದಲು ಇಲ್ಲಿ ಗಣಪತಿಗೆ ಪೂಜೆ ಮಾಡಿ ತದನಂತರ ಕುರುಕ್ಷೇತ್ರದಲ್ಲಿ ಕೌರವರ ಮೇಲೆ ಪಾಂಡವರು ಜಯವನ್ನು ಗಳಿಸಿದರು. ಇದೇ ರೀತಿಯಾಗಿ ಈ ಕ್ಷೇತ್ರದ ಬಗ್ಗೆ ನಾನಾ ರೀತಿಯ ಪುರಾಣ ಕಥೆಗಳಿವೆ. ಇದೊಂದು ತುಂಬ ವಿಶೇಷವಾದ ದೇವಾಲಯ. ಪ್ರತಿ ಸಂಕಷ್ಟ ದಿವಸ ಇಲ್ಲಿ ಸಂಕಷ್ಟ ಚತುರ್ಥಿ ವ್ರತ ನಡೆಯುತ್ತದೆ. ದೇವರಿಗೆ ಹಾಲಿನ ಅಭಿಷೇಕ ನಡೆಯುತ್ತದೆ. ಗಣಪತಿ ಹೋಮ, ಋಣ ವಿಮೋಚನೆ ಗಣಪತಿ ಹೋಮಗಳು ನಡೆಯುತ್ತದೆ. ಈ ಒಂದು ಕ್ಷೇತ್ರ ತುಂಬ ಪವಿತ್ರವಾಗಿದೆ. ನಮ್ಮ ರಾಜ್ಯದ ಅನೇಕ ಗಣ್ಯ ವ್ಯಕ್ತಿಗಳು, ಮುಖ್ಯಮಂತ್ರಿಗಳು, ರಾಜಕಾರಣಿಗಳು, ಪ್ರಮುಖ ವ್ಯಾಪಾರಿಗಳು, ಅನೇಕ ವ್ಯಕ್ತಿಗಳು ಬಂದು ತಮ್ಮ ರಾಜ್ಯ ಅಧಿಕಾರ ಸ್ವೀಕರಿಸುವ ಮೊದಲು ಇಲ್ಲಿ ಗಣಪತಿಗೆ ಪೂಜೆ ಸಲ್ಲಿಸಿ ತದನಂತರ ಅಧಿಕಾರವನ್ನು ಸ್ವೀಕರಿಸುವ ಪದ್ಧತಿ ಇದೆ. ಎಲ್ಲ ಜ್ಯೋತಿಷಿಗಳು ಮೊದಲು ಈ ವರಸಿದ್ಧಿ ವಿನಾಯಕನಿಗೆ ಪೂಜೆ ಮಾಡುವಂತೆ ಭಕ್ತ ಮಹಾಶಯರಿಗೆ ಪರಿಹಾರಗಳನ್ನು ಹೇಳುತ್ತಾರೆ. ಆದ್ದರಿಂದ ಎಲ್ಲ ಭಕ್ತ ಮಹಾಶಯರು ಹೆಚ್ಚಾಗಿ ನಂಬಿ ಪೂಜಿಸುವ ದೇವರು ಶ್ರೀ ಕೂಟಾದ್ರಿ ಕುರುಡುಮಲೆಯ ಶ್ರೀ ವರಸಿದ್ಧಿ ವಿನಾಯಕ ದೇವಾಲಯ. ನಾವು ದೇವಾಲಯಕ್ಕೆ ಬೆಂಗಳೂರಿನಿಂದ ಹಳೆ ಮದ್ರಾಸ್ ಚೆನ್ನೈ ರಸ್ತೆಯಲ್ಲಿ ಹೋಗಿ ಕಾಂತ್ರಾ ಸರ್ಕಲ್ ಆದಮೇಲೆ ಎಡಗಡೆಗೆ ತಿರುವನ್ನು ತೆಗೆದುಕೊಂಡು ಒಂದು 5 ಕಿಲೋಮೀಟರ್ ಹೋಗಿ ಮತ್ತೆ ಬಲಗಡೆಗೆ ಕುರುಡುಮಲೆ ಆರ್ಚ್ ಬರುತ್ತೆ. ಅಲ್ಲಿಂದ ತಗೊಂಡು ಕುರುಡುಮಲೆ ಒಳಗಡೆ ಊರಲ್ಲಿ ಪ್ರವೇಶ ಮಾಡಿದಾದಮೇಲೆ ಮೊದಲಿಗೆ ದೇವಾಲಯ ಮುಂಭಾಗದಲ್ಲಿ ದೇವಾಲಯದ ಇತಿಹಾಸದ ಬುರುಡನ ನಾಮಫಲಕವನ್ನು ಹಾಕಿದ್ದಾರೆ. ತದನಂತರ ದೇವಾಲಯದ ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ನಾವು ಮೊದಲಿಗೆ ಎಡಗಡೆಯಲ್ಲಿ ನವಗ್ರಹ ದೇವಾಲಯ ಇದೆ. ನವಗ್ರಹ ದೇವಾಲಯದ ನಂತರ ಗಣಪತಿ ದೇವಾಲಯಕ್ಕೆ ಪ್ರವೇಶ ಸಿಗುತ್ತದೆ. ದೇವಾಲಯದ ವಾತಾವರಣವೇ ತುಂಬ ಚೆನ್ನಾಗಿದೆ, ತುಂಬ ಸೊಗಸಾಗಿದೆ. ಈ ದೇವಾಲಯಕ್ಕೆ ಹೋದರೆ ನೆಮ್ಮದಿ ಸಿಗುತ್ತದೆ, ಒಂದು ಶಾಂತವಾದ ವಾತಾವರಣ. ದೇವಾಲಯದ ಸುತ್ತಲೂ ಬೆಟ್ಟಗಳ ತಪ್ಪಲಿನಲ್ಲಿ ಈ ದೇವಾಲಯ ಶ್ರೀ ಲಕ್ಷ್ಮೀ ಗಣಪತಿ ಸನ್ನಿಧಿ ಅಂತಿದೆ. ಕುರುಡುಮಲೆ ವರಸಿದ್ಧಿ ವಿನಾಯಕ ಅಂತ ಕರೀತಾರೆ. ಇದು ಸಾಲಿಗ್ರಾಮ ಶಿಲಾಮೂರ್ತಿ ದೇವಾಲಯ. ಇದು ಧರ್ಮದತ್ತಿ ಇಲಾಖೆಯಲ್ಲಿದೆ, ಮುಜರಾ ಇಲಾಖೆಯಲ್ಲಿದೆ. ದೇವಾಲಯದ ಮುಂದೆ ಬಿಲ್ವಪತ್ರ ವೃಕ್ಷ ಇದೆ, ಕಲ್ಯಾಣಿ ಇದೆ. ನಾವು ಪೂಜೆಗೆ ಹೋಗುವ ಸಂದರ್ಭದಲ್ಲಿ ಇಲ್ಲಿ ತುಂಬ ವಿಶೇಷವಾದ ದಿನ, ಅದರ ತಬಲಾ ಬರೆಸ್ತಾ ಇದ್ದರು. ದೇವಾಲಯ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಬನ್ನಿ, ಈ ವಿಡಿಯೋದಲ್ಲಿ ನಿಮಗೆ ದೇವಾಲಯದ ಆವರಣವನ್ನು ನಿಮಗೆ ತೋರಿಸ್ತೀನಿ. ಎಲ್ಲರೂ
ದರ್ಶನ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ದೇವಾಲಯದ ಈಶಾನ್ಯ ಭಾಗದಲ್ಲಿ ಬೋರ್ವೆಲ್ ಇದೆ. ಈಗಲೂ ಈ ಬೋರ್ವೆಲ್ಲಲ್ಲಿ ನೀರು ಬರುತ್ತೆ. ಬೋರ್ವೆಲ್ಲನ್ನು ನಾವು ಹೊತ್ತಿದ್ರೆ ನೀರು ಬರುತ್ತೆ. ಕೆಲವರು ಆ ನೀರಲ್ಲಿ ಕೈಕಾಲು ತೊಳ್ಕೊಳ್ತಾರೆ. ಅದೇ ರೀತಿಯಾಗಿ ಬೋರ್ ಹೊತ್ತಕ್ಕಾಗದಿದ್ದವರು ಮುಂದೆ ಇಲ್ಲಿ ನಲ್ಲಿಯಲ್ಲಿ ಕೈಕಾಲು ತೊಳುತ್ತೆ. ಮುಂದೆ ದೇವಾಲಯದ ಮುಂಭಾಗದಲ್ಲಿ ಪೂರ್ವ ದಿಕ್ಕಿಗೆ ಪಾರ್ಕಿಂಗ್ ವ್ಯವಸ್ಥೆಯೂ ತುಂಬ ಚೆನ್ನಾಗಿದೆ ದೇವಾಲಯದಲ್ಲಿ. ತುಂಬ ಸೊಗಸಾಗಿದೆ. ತದನಂತರ ದೇವಾಲಯಗಳಿಗೆ ಪ್ರವೇಶ ಮಾಡಿ ದೇವರ ದರ್ಶನವನ್ನು ಮಾಡಿಕೊಳ್ಳೋಣ. ಸಾಲಬಾಧೆ ನಿವಾರಣೆಗೋಸ್ಕರ ಹರಿದ್ರ ಋಣ ವಿಮೋಚಕ ಗಣಪತಿಯನ್ನು ಪೂಜೆ ಮಾಡೋದ್ರಿಂದನೂ ಒಳ್ಳೆಯದಾಗುತ್ತದೆ. ಓಂ ಶ್ರೀ ಋಣ ವಿಮೋಚಕ ಗಣಪತಿಯನ್ನು ಅಂಥೇಳಿ ಅರಿಶಿಣದಲ್ಲಿ ಆಗಿರ್ಬೋದು ಅಥವಾ ಜೇಡಿ ಮಣ್ಣಿನಿಂದ ಆಗಿರ್ಬೋದು, ದುರ್ವಾ ಗಣಪತಿ ಅಂತ ಗೋಮಯದಿಂದ ಮಾಡಿ 108 ಬಾರಿ ಓಂ ಋಣ ವಿಮೋಚಕ ಗಣಪತಿಯ ನಮಃ ಅಂಥೇಳಿ ಗರಿಕೆಯನ್ನು ದೇವರಿಗೆ ಸಮರ್ಪಿಸೋದರಿಂದ ಬಿಳಿ ಎಕ್ಕೆ ಗಿಡದ ಎಲೆಗಳ ಮೇಲೆ ನಿಮಗೆ ಎಷ್ಟು ಸಾಲ ಇದೆ ಅಂಥೇಳಿ ಬರೆದು ದೇವರಿಗೆ ಗಣಪತಿಯನ್ನು ಪೂಜೆ ಮಾಡಿ, ತದನಂತರ ಮರುದಿವಸ ಗಣಪತಿಯನ್ನು ಹೀಗೆ 21 ದಿವಸ ಗಣಪತಿ ಪೂಜೆ ಮಾಡೋದರಿಂದ ಸಾಲಬಾಧೆಯಿಂದ ವಿಮುಕ್ತಿಯನ್ನು ಹೊಂದಬಹುದು. ಓಂ ಶ್ರೀ ಋಣ ವಿಮೋಚಕ ಗಣಪತಿಯೇ ನಮಃ. ನಮೋ ರಾತಪತಯೇ ಪ್ರಮಥ ಗಣಪತಯೇ ಲಂಬೋದರ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ವರದಮೂರ್ತೆ ನಮಃ ಶಿವಾಯ ಸ್ವಾಹ. ಓಂ ಐಂ ಕ್ಲೀಂ ಶ್ರೀ ವರವರ ಮಹಾಗಂ ಗಣಪತಿಯೇ ಸ್ವಾಹ. ಆಲಯದಲ್ಲಿ ದೇವರ ದರ್ಶನ ಮಾಡಿಕೊಂಡು ಈ ರೀತಿ ಹೊರಗಡೆ ಹಾಕ್ತೀವಿ. ಇದು ತುಂಬ ಹಳೆ ಕಾಲದ ದೇವಾಲಯ. ತುಂಬ ಕಲ್ಲಿನಿಂದ ತುಂಬ ಸ್ಟ್ರಾಂಗ್ ಆಗಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ದೇವಾಲಯ ಆವರಣದಲ್ಲಿ ಆರಾಮಾಗಿ ಪ್ರದಕ್ಷಿಣೆಯನ್ನು ಮಾಡಬಹುದು. ಸ್ವಲ್ಪ ದೇವಾಲಯದ ಕೈಕರ್ಯಗಳನ್ನು ಆಗಾಗ್ಗೆ ಏನಾದರೂ ಸಣ್ಣ ಪುಟ್ಟ ರಿಪೇರಿ ಇದ್ದರೆ ರಿಪೇರಿ ಮಾಡ್ತಾ ಇರ್ತಾರೆ. ದೇವಾಲಯ ಸುತ್ತಲೂ ಬೆಟ್ಟಗಳಿದ್ದಾವೆ. ಮತ್ತು ಇಲ್ಲಿ ಗೋರ್ಮೆಂಟ್ ಸ್ಕೂಲ್ಸ್ ಇದ್ದಾವೆ, ಮುಜರಾಯಿ ಸ್ಕೂಲ್ಸ್ ಇದ್ದಾವೆ. ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಾಲಕಿಯರ ವಸತಿ ಶಾಲೆ, ಬಾಲಕರ ವಸತಿ ಶಾಲೆಯೂ ಇದೆ. ದೇವಾಲಯ ಸುತ್ತಮುತ್ತಲೇ ಇದೆ. ದೇವಾಲಯ ತುಂಬ ಚೆನ್ನಾಗಿದೆ. ದೇವಾಲಯ ಆವರಣದಲ್ಲಿ ಸಂಪಿಗೆ ಹೂ ಮರಗಳಿದ್ದಾವೆ. ನಾವೊಂದು ಕೆಲವೊಂದು ಸಲ ಹೋದಾಗ ಇಲ್ಲೇ ಗರಿಕೆಯನ್ನು ತಗೊಂಡು ಇಲ್ಲೇ ಮರದಲ್ಲಿರ್ತಕ್ಕಂಥ ಸಂಪಿಗೆ ಹೂಗಳನ್ನು ತೆಗೆದುಕೊಂಡು ದೇವರಿಗೆ ಪೂಜೆ ಮಾಡ್ಕೊಂಡು ಬರೋ ಅಭ್ಯಾಸ ಇದೆ. ತುಂಬ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ದೇವಾಲಯಕ್ಕೆ ಇರ್ತಕ್ಕಂಥ ತುಂಬ ದೇವಾಲಯ ಸುತ್ತಲೂ ಕಲ್ಲಿನ ವ್ಯವಸ್ಥೆ ಇರೋದ್ರಿಂದ ಕಲ್ಲನ್ನು ಹೊಡೆದು ಸ್ವಲ್ಪ ಸಮತಟ್ಟವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇವಾಲಯದಲ್ಲಿ ಹೆಚ್ಚಾಗಿ ಕಲ್ಲಿನ ದೇವಾಲಯ ಆಗಿರೋದ್ರಿಂದ ಬಿಸಿ ಇರೋದ್ರಿಂದ AC ವ್ಯವಸ್ಥೆಯನ್ನು ಕೂಡ ದೇವಾಲಯದಲ್ಲಿ ಮಾಡಲಾಗಿದೆ. ಭಕ್ತರಿಗೆ ಒಳ್ಳೆಯದಾಗಲಿಂತೆ ದರ್ಶನ ಮಾಡುವಾಗ ಯಾವುದೇ ಕಿರುಕುಳ ಆಗದೆ ಶಾಂತವಾಗಿ ದರ್ಶನ ಮಾಡಲು ಇಲ್ಲಿ ಅನುಕೂಲ ಮಾಡಲಾಗಿದೆ. ಇದು ದೇವಾಲಯದ ಪ್ರಾಕಾರ ಮಂಟಪ, ಗರ್ಭಗುಡಿ, ಅರ್ಧಮಂಟಪ, ಪ್ರಾಕಾರ ಮಂಟಪ, ಮಹಾಮಂಟಪ ಅಂಥೇಳಿ ದೇವಾಲಯದ ವಾಸ್ತು ಪ್ರಕಾರ ಬರುತ್ತದೆ. ಇದು ಮಹಾಮಂಟಪ. ಈ ಮಂಟಪದಲ್ಲಿ ಕೂತ್ಕೊಂಡು ದೇವರ ದರ್ಶನ ಮಾಡಬಹುದು, ಧ್ಯಾನ ಮಾಡಬಹುದು. ದೇವಾಲಯ ಮುಂಭಾಗದಲ್ಲಿ ಮಹಾಗಣಪತಿ ವಾಹನವಾದ ಮೂಷಿಕ ವಾಹನ ಸ್ಥಾಪನೆ ಮಾಡಲಾಗಿದೆ. ಬಲಿಪೀಠವನ್ನು ಏರ್ಪಡಿಸಲಾಗಿದೆ. ಅನೇಕ ಜನರು ಇಲ್ಲಿ ಒಳಗಡೆ ಪೂಜೆ ಮಾಡೋಕ್ಕಾಗಲ್ಲ ಅಂತೇಳಿ ಇಲ್ಲಿ ದೇವಾಲಯದ ಮುಂದೆ ಬಲಿಪೀಠದ ಮುಂದೆ ವಾಹನದ ಮುಂದೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ದೇವಾಲಯದಲ್ಲಿ ಸಂಕಷ್ಟ ದಿವಸ, ಚತುರ್ಥಿ ದಿವಸ ಯಜ್ಞ ಯಾಗಾದಿಗಳನ್ನು ಈ ಮೂಷಿಕ ವಾಹನದ ಮುಂದೆ ಮತ್ತು ಗಣಪತಿಗೆ ಮಧ್ಯದಲ್ಲಿ ಮಹಾಮಂಟಪದಲ್ಲಿ ಗಣಪತಿಗಳನ್ನು ಪೂಜೆ ಮಾಡಲಾಗುತ್ತದೆ. ಮುಂದೆ ನಾಗರಾಜ, ನಾಗಪತ್ನಿ, ನಾಗಮಾತೃಕ ಶಿಲಾ ವಿಗ್ರಹಗಳಿದ್ದಾವೆ. ನಾಗದೇವತೆಗಳ ವಿಗ್ರಹ ಇದೆ. ಗುಹಗಣಪತಿ ಅಂತ ಹೇಳ್ತೀವಿ. ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿಸ್ಥ ಜಂಬೂಫಲ ಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ವಿಘ್ನೇಶ್ವರಂ ಪಾದ ಪಂಕಜಂ. ಓಂ ಮಹಾಗಣಪತಯೇ ನಮಃ. ಗಜವದನ ಬೇಡುವೆ ಗೌರೀತನಯ ತ್ರಿಜಗವಂದಿತನೆ ಸುಜನರ ಪೊರವನೆ. ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕವಾಹನ ಮುನಿಜನ ಪ್ರೇಮ ಮೋದದಿ ನಿನ್ನಯ ಪಾದವ ತೋರೋ
ಸಾಧು ವಂದಿತನೇ ಆದರದಿಂದಲೇ ಸಲುವಂತ ದಯ ಮಾಡೋ ಗಜವದನ ಬೇಡುವಿ. ಇಲ್ಲಿ ನೋಡಿ ಆ ಕಂಬದಲ್ಲಿ ಇಲ್ಲಿ ಚಾಮುಂಡೇಶ್ವರಿ ದೇವಿ ಇದೆ. ಸೊ ಈಗ ಗಣಪತಿ ದೇವರ ದರ್ಶನ ಆದಮೇಲೆ ಇದೇ ಕ್ಷೇತ್ರದಲ್ಲಿ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ತುಂಬ ಕ್ರೌಡ್ ಇತ್ತು ನಾವು ದೇವಸ್ಥಾನಕ್ಕೆ ಹೋದಾಗ. ಎಲ್ಲರೂ ಗಣಪತಿ ದೇವ್ರನ್ನ ದರ್ಶನ ಮಾಡ್ಕೊಳ್ಳಿ. ನಿಮ್ಮ ಕಷ್ಟಗಳೇನೇ ಇದ್ದರೆ, ಸಮಸ್ಯೆ ಇದ್ದರೆ ಕೂಡ ಪರಿಹಾರ ಆಗಲಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಎಲ್ಲರೂ ಈ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಾಲಯಕ್ಕೆ ಹೋಗಿ ದೇವರಿಗೆ ನಿಮ್ಮ ಸಂಕಷ್ಟಗಳನ್ನು ಹೇಳಿ, ಸಾಲಬಾಧೆ ಆಗಿರ್ಬೋದು, ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗಿರ್ಬೋದು, ಉದ್ಯೋಗ, ವ್ಯಾಪಾರ, ಮದುವೆ, ಕೋರ್ಟು ವ್ಯವಹಾರ, ಏನೇ ಸಮಸ್ಯೆಗಳಿದ್ದರೆ ಕೂಡ ಇಲ್ಲಿ ಹೋಗಿ ದೇವರಿಗೆ ಸಂಕಲ್ಪ ಮಾಡ್ಕೊಬನ್ನಿ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಅನೇಕ ಭಕ್ತ ಮಹಾಶಯರು ಕರ್ನಾಟಕ, ಆಂಧ್ರ, ತಮಿಳುನಾಡು, ಹೊರ ರಾಜ್ಯಗಳಿಂದ ಬರ್ತಾರೆ. ಭಾರತ ದೇಶ ನಾನಾ ಭಾಗಗಳಿಂದ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಅರ್ಚಕರು ತುಂಬ ಚೆನ್ನಾಗಿ ಪೂಜೆ ಮಾಡ್ಕೊಳ್ತಾರೆ. ಯಜ್ಞ ಯಾಗಾದಿಗಳನ್ನು, ಹೋಮಗಳನ್ನು ಮಾಡಿಸ್ತಾರೆ. ವಿಶೇಷವಾಗಿ ದೇವರಿಗೆ ಬೆಣ್ಣೆ ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಆದ್ದರಿಂದ ಯಾರಾದರೂ ಬೆಣ್ಣೆಯನ್ನು ಪ್ರೊವೈಡ್ ಮಾಡೋರು, ಬೆಣ್ಣೆಯನ್ನು ತೆಗೆದುಕೊಡ್ಬೋದು. ಇಲ್ಲ ಬೆಣ್ಣೆಗೆ ಇಷ್ಟು ಅಮೌಂಟ್ ಅಂತಲೂ ಕೊಡಬಹುದು. ತುಂಬ ಒಳ್ಳೆಯದಾಗತ್ತೆ. नमः दामोदराय नमः श्रीवत्सवत्तसे नमः निरञ्जनाय नमः निराभासाय नमः शिवो समेत चंद्रकेशवस्वामी ಹೇಳಿ. ಈ ದೇವಸ್ಥಾನ ಬಂದು 2000 ಬಂದು 750 ವರ್ಷಗಳ ಹಿಂದೂ ಮುಸ್ಲಿಂ ಜನಾಂಗಕ್ಕೆ ಚಿತ್ಲಾಮಣಕ್ಕಿದೆ.
ಪೂರ್ವಿಕರು ಎತ್ಕೊಂಡು ಹೋಗ್ಬಿಟ್ಟು ಸೋಮೇಶ್ವರ ಟೆಂಪಲ್ಸ್ ಎಲ್ಲ ಪ್ರತಿಷ್ಠಾಪನೆ ಮಾಡಿ ವಿಗ್ರಹಗಳು ಎತ್ಕೊಂಡೋಗಿ ಈಗ ಇಲ್ಲಿ ಜೀರ್ಣೋದ್ಧವಾಗಿ 2 ವರ್ಷ ಆಯಿತು ಪ್ರತಿಷ್ಠಾಪನೆಗೆ. ಈ ಕಡೆ ಬಂದು ವೈಶ್ಯ ಮಹಾರಾಜರ ಕಾಲದ್ದು, ಅದು ಕಡೆ ಬಂದು ವಿಜಯ ಮಹಾರಾಜರ ಕಾಲದ್ದು. ನೀವು ಪ್ರಶ್ನೆ ಮಾಡಬೇಕಾದ್ರೆ ಗೊತ್ತಾಗುತ್ತೆ, ಇದು ಬ್ಲಾಕ್ ಸ್ಟಾಕ್ ಅದು ವೇಸ್ಟ್ ಅದು. ಇಲ್ಲಿ ಮುಖ್ಯವಾಗಿ ಬಂಡೆ ಮೇಲೆ ಶ್ರೀನಿವಾಸ ಇರೋದಕ್ಕೆ ಶನಿದೋಷ ನಿವಾರಣೆ ಆಗುತ್ತೆ. ಪ್ರತಿ ಪೌರ್ಣಮಿ ಹೋಮ ಇರುತ್ತೆ, ಸುದರ್ಶನ ಹೋಮ, ನಿಶಾಂತಿ ಹೋಮ. ಸಂಡೇ ಸ್ಯಾಟರ್ಡೇ ಸಂಕಷ್ಟ ಚತುರ್ಥಿ ಪೌರ್ಣಮಿ ಅಂತ ಇರುತ್ತೆ. ಸೇವೆ ಕೊಟ್ಟು ಪ್ರಸಾದ ಯಥಾಶಕ್ತಿ ಕೊಟ್ಟು ಬರೆಸ್ಕೊಟ್ರೆ ಅದು ಪೂಜೆ ಆಗಿ ಪೋಸ್ಟ್ ಮುಖಾಂತರ ಪ್ರಸಾದ ಬರುತ್ತೆ.